ಹಾಯ್ ಮಕ್ಕಳೇ, ಇವತ್ತು ನಾವು ಕ್ಲಾಸ್ 8 ಲ್ಯಾಂಡ್ ವಾಟರ್ ಸಾಯಿಲ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ವೈಲ್ಡ್ ಲೈಫ್ದು ಪಾರ್ಟ್ 2 ಕಲಿಯೋಣ. ಸೊ ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋದು ವಾಟರಿಂದ. ಸೊ ವಾಟರ್ ಬಂದ್ಬಿಟ್ಟು ಇಡೀ ಭೂಮಿಯ 2/3 ಅಷ್ಟು ಕವರ್ ಮಾಡುತ್ತೆ, ಸರಿನಾ? ಇದರಲ್ಲಿ 2.7% ಮಾತ್ರ ಫ್ರೆಶ್ ವಾಟರ್ ಇದೆ. ಮಿಕ್ಕಿದ 70%, ಅಂದರೆ ಈ 2.7% ಫ್ರೆಶ್ ವಾಟರಲ್ಲಿ 70% ಐಸ್ ಆಗಿದೆ. ಓಕೆ, ಅದನ್ನೆಲ್ಲ ಮಿಕ್ಕಿ ಬರೀ 1% ಮಾತ್ರ ಇಸ್ ಫಿಟ್ ಫಾರ್ ಕನ್ಸಂಪ್ಷನ್. ನೋಡಿ ಎಷ್ಟು ಕಡಿಮೆ ನೀರಿದೆ ಕನ್ಸಂಪ್ಷನ್ಗೆ. ಅದಕ್ಕೆ ನಾವು ಇದನ್ನು ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಭೂಮಿಲಿ 2/3 ಆಫ್ ಲ್ಯಾಂಡ್ ಸರ್ಫೇಸ್ ಇಸ್ ವಾಟರ್. ಇದು ಕಾನ್ಸ್ಟೆಂಟ್ ಆಗಿರುತ್ತೆ, ಓಕೆನಾ? ಇದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಈ ನೀರೇನಾಗುತ್ತೆ, ಮೊದಲಿಗೆ ಸಮುದ್ರದಲ್ಲಿರೋ ನೀರು ಬಿಸಿಲಿಗೆ ಎವಾಪ್ರೇಟ್ ಆಗುತ್ತೆ. ಎವಾಪ್ರೇಟ್ ಆಗಿ ಕ್ಲೌಡ್ ಆಗುತ್ತೆ. ಕ್ಲೌಡ್ ಮತ್ತೆ ಕಂಡೆನ್ಸ್ ಆದಾಗ ರೈನ್ ಬೀಳುತ್ತೆ. ರೈನು ಒಂದು ಜಾಗದಲ್ಲಿ ಕಲೆಕ್ಟ್ ಆಗಿ ಮತ್ತೆ ರಿವರಲ್ಲಿ ಆ ನೀರು ಮತ್ತೆ ಫ್ಲೋ ಆಗುತ್ತೆ. ಮತ್ತೆ ಫ್ಲೋ ಆಗಿ ಮತ್ತೆ ಸಮುದ್ರನ ಸೇರಿಕೊಳ್ಳುತ್ತೆ. ಸೊ ಇದು ಒಂದು ಸೈಕಲ್. ಸೊ ಈ ಸೈಕಲ್ಗೆ ಏನಂತಾರೆ? ವಾಟರ್ ಸೈಕಲ್. ಸೊ ನಾವು ಮನುಷ್ಯರು ಈ ನೀರನ್ನು ತುಂಬ ಕೆಲಸಗಳಿಗೆ ಯೂಸ್ ಮಾಡ್ಕೊತೀವಿ. ಯಾವುದ್ಯಾವುದಕ್ಕೆ ಯೂಸ್ ಮಾಡ್ಕೊತೀವಿ? ಡ್ರಿಂಕಿಂಗ್, ವಾಷಿಂಗ್, ಕುಕ್ಕಿಂಗ್, ಈ ಥರ. ಬಟ್ ಬರೀ ಮನೆಗಳಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು ಕೂಡ ಯೂಸ್ ಮಾಡುತ್ತೆ. ಯಾವುದಕ್ಕೆ? ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಾರೆ, ಇಂಡಸ್ಟ್ರೀಸ್, ಫ್ಯಾಕ್ಟ್ರಿಗಳು ಯೂಸ್ ಮಾಡ್ತಾರೆ, ಮತ್ತು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೆ ಕೂಡ ಯೂಸ್ ಮಾಡ್ತಾರೆ. ಸೊ ಇವಾಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಪಾಪ್ಯುಲೇಷನ್ ಜಾಸ್ತಿ ಆದರೆ ನಮಗೆ ಫುಡ್ ಕೂಡ ಜಾಸ್ತಿ ಬೇಕಾಗುತ್ತೆ. ಬಟ್ ಅಗ್ರಿಕಲ್ಚರಲ್ಲಿ ನಾವು ಜಾಸ್ತಿ ಫ್ರೆಶ್ ವಾಟರ್ ಯೂಸ್ ಮಾಡಿದಾಗ ಮತ್ತು ಜಾಸ್ತಿ ಇಂಡಸ್ಟ್ರೀಸ್ ಕೂಡ ಫ್ರೆಶ್ ವಾಟರ್ ಯೂಸ್ ಮಾಡಿದಾಗ ಫ್ರೆಶ್ ವಾಟರ್ ಸಪ್ಲೈ ನಮಗೆ ತುಂಬ ಕಡಿಮೆ ಆಗುತ್ತೆ, ಓಕೆನಾ? ಸೊ ಫ್ರೆಶ್ ವಾಟರ್ ಸಪ್ಲೈಗೆ ಬೇರೆ ರೀಸನ್ ಕೂಡ ಇರುತ್ತೆ. ಡ್ರೈಯಿಂಗ್ ಅಪ್ ಆಫ್ ವಾಟರ್ ರಿಸೋರ್ಸಸ್. ಫಾರ್ ಎಕ್ಸಾಂಪಲ್, ರಿವರ್ಸ್ ಎಲ್ಲ ಡ್ರೈ ಅಪ್ ಆದರೆ ಮತ್ತು ವಾಟರ್ ಪೊಲ್ಯೂಷನ್ ಕೂಡ ಆದರೆ, ಇಂಥ ಸಂದರ್ಭದಲ್ಲಿ ನಮಗೆ ಫ್ರೆಶ್ ವಾಟರ್ ಸಪ್ಲೈ ಕಡಿಮೆ ಆಗುತ್ತೆ. ಫ್ರೆಶ್ ವಾಟರ್ ಸಪ್ಲೈ ಕಡಿಮೆ ಆದರೆ ನಮ್ಗೆ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ನಮಗೆ ಫುಡ್ ಮೇಲೆ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ನೆಕ್ಸ್ಟ್, ಪ್ರಾಬ್ಲಮ್ಸ್ ಆಫ್ ವಾಟರ್ ಅವೈಲಬಿಲಿಟಿ. ಸೊ ಯಾವುದರಿಂದ ನಮಗೆ ವಾಟರ್ ಅವೈಲಬಿಲಿಟಿ ಕಡಿಮೆ ಆಗ್ತದೆ? ಸೊ ನೀವು ತುಂಬ ದೇಶಗಳಲ್ಲಿ ಈ ಪ್ರಾಬ್ಲಮ್ನ ನೋಡ್ಬೋದು, ಮೆನಿ ರೀಜನ್ಸ್ ಆಫ್ ದಿ ವರ್ಲ್ಡ್. ಸೊ ಯಾಕೆ ಈ ಥರ ವಾಟರ್ ಪ್ರಾಬ್ಲಮ್ ಆಗುತ್ತೆ? ಇಟ್ ಮೈಟ್ ಬಿ ಡ್ಯೂ ಟು ಸೀಸನಲ್ ಚೇಂಜಸ್. ಸೀಸನಲ್ ಚೇಂಜಸ್ ಅಂದರೆ ಸಮ್ಮರ್ ಸೀಸನಲ್ಲೆಲ್ಲ ನೀರು ಡ್ರೈ ಅಪ್ ಆಗುತ್ತೆ. ಸೊ ಅದರಿಂದನೂ ಆಗಿರ್ಬೋದು. ಚೇಂಜಸ್ ಇನ್ ಆ್ಯನ್ಯುವಲ್ ಪ್ರೆಸಿಪಿಟೇಷನ್. ಮಳೆ ಬರೋ ಟೈಮಲ್ಲಿ ಮಳೆ ಬಂದಿಲ್ಲ ಅಂದರೆ ಕೂಡ ನಮಗೆ ನೀರಿನ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಆದಾಗ ಅಲ್ಲಿ ರಿವರ್ಸ್ಗಳು ಕೂಡ ಕಂಟ್ಯಾಮಿನೇಟ್ ಆಗುತ್ತೆ. ವಾಟರ್ ಕಂಟ್ಯಾಮಿನೇಷನಿಂದ ಕೂಡ ನಮಗೆ ಫ್ರೆಶ್ ವಾಟರ್ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಈ ಥರ ರೀಸನ್ಸಿಂದ ವಿ ಹ್ಯಾವ್ ಪ್ರಾಬ್ಲಮ್ಸ್ ಆಫ್ ವಾಟರ್ ಅವೈಲಬಿಲಿಟಿ. ಸೊ ಈ ಥರ ಪ್ರಾಬ್ಲಮ್ಸ್ ಆಫ್ ವಾಟರ್ ಅವೈಲಬಿಲಿಟಿ ಇರೋದ್ರಿಂದ ನಮಗೆ ಫ್ರೆಶ್ ವಾಟರ್ ಕಡಿಮೆ ಆಗುತ್ತೆ. ಸೊ ಈ ಥರ ನೀರು ಕಡಿಮೆ ಆದಾಗ ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡೋದು, ಹೇಗೆ ಕನ್ಸರ್ವ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಸೊ ನಾವು ಜಾಸ್ತಿ ಮರ ಗಿಡಗಳನ್ನ ಬೆಳೆಸಬೇಕು. ಮರ ಗಿಡಗಳನ್ನ ಬೆಳೆಸೋದ್ರಿಂದ ಏನಾಗುತ್ತೆ, ನೀರಿಗೆಲ್ಲ ಅಂಡರ್ಗ್ರೌಂಡಲ್ಲಿ ಸೇವ್ ಆಗುತ್ತೆ. ಓಕೆ, ಜಾಸ್ತಿ
ಎರೋಷನ್ ಆಗಿ ರನ್ ಆಫ್ ಆಗಲ್ಲ ನೀರು. ಆಮೇಲೆ ನಾವು ಮನೆಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಆವಾಗ ಮಳೆ ನೀರೆಲ್ಲ ಒಂದು ಕಡೆ ಬಂದು ನಿಂತ್ಕೊಳ್ಳುತ್ತೆ. ಆ ನೀರನ್ನು ನಾವು ಬೇರೆದಕ್ಕೆಲ್ಲ ಯೂಸ್ ಮಾಡ್ಬೋದು. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆದಮೇಲೆ ನಾವು ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಯೂಸ್ ಮಾಡ್ಬೋದು ಅಗ್ರಿಕಲ್ಚರಲ್ಲಿ. ಅದರಲ್ಲಿ ಸ್ವಲ್ಪ ಕಡಿಮೆ ನೀರು ಯೂಸ್ ಆಗುತ್ತೆ. ಸಿಕ್ಕಾಪಟ್ಟೆ ಡ್ರೈ ಪ್ಲೇಸಸಲ್ಲಿ ಅಗ್ರಿಕಲ್ಚರ್ ಮಾಡೋರು ಏನು ಮಾಡ್ಬೋದು, ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ಬೋದು. ಇದರಲ್ಲಿ ಕೂಡ ತುಂಬ ನೀರು ಸೇವ್ ಆಗುತ್ತೆ. ನೆಕ್ಸ್ಟ್, ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್. ಸೊ ನ್ಯಾಚುರಲ್ ವೆಜಿಟೇಷನ್ ಅಂದರೆ ಏನು? ಪ್ಲ್ಯಾಂಟ್ಸ್, ಓಕೆನಾ. ವೈಲ್ಡ್ ಲೈಫ್ ಅಂದರೆ ಅನಿಮಲ್ಸ್. ಸೊ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್ ಮತ್ತು ಅಟ್ಮಾಸ್ಫಿಯರ್, ಈ 3 ಸ್ಫಿಯರ್ಸ್ ಸೇರಿಕೊಂಡಾಗ ಅಲ್ಲಿ ಫಾರ್ಮೇಷನ್ ಆಗೋ ಸಣ್ಣ ರೀಜನ್ ಬಂದುಬಿಟ್ಟು ಬಯೋಸ್ಫಿಯರ್. ಸೊ ಈ ಬಯೋಸ್ಫಿಯರಲ್ಲಿ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸು ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರ್ತಾರೆ. ಆ ಸಿಸ್ಟಮ್ಗೆ ನಾವು ಎಕೋಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಎಕೋಸಿಸ್ಟಮಲ್ಲಿ ಪ್ರಾಣಿಗಳಿರುತ್ತೆ, ಪಕ್ಷಿಗಳಿರುತ್ತೆ, ಮರ ಗಿಡಗಳಿರುತ್ತೆ. ಸೊ ಮರದಿಂದ ನಮಗೆ ಏನು ಸಿಗುತ್ತೆ? ಟಿಂಬರ್ ಸಿಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ನೆರಳು ಸಿಗುತ್ತೆ, ಶೆಲ್ಟರ್. ಆಕ್ಸಿಜನ್ ಸಿಗುತ್ತೆ, ಮತ್ತು ಅದರಿಂದ ಸಾಯಿಲ್ ಕೂಡ ಪ್ರೊಟೆಕ್ಟ್ ಆಗುತ್ತೆ. ಮತ್ತು ಫ್ರೂಟ್ಸ್, ನಟ್ಸ್, ಗಮ್, ಮೆಡಿಸಿನಲ್ ಪ್ಲ್ಯಾಂಟ್ಸ್, ಅದರಿಂದ ಔಷಧಿ ಸಿಗುತ್ತೆ, ಮತ್ತು ಪೇಪರ್. ಈ ಥರ ಇದಕ್ಕಿಂತ ಜಾಸ್ತಿ ಯೂಸಸ್ ಇನ್ನೂ ಇದೆ, ನಾನು ನಿಮಗೆ ಸ್ವಲ್ಪ ಮಾತ್ರ ಇಲ್ಲಿ ಹೇಳಿದ್ದೀನಿ. ಸೊ ಪ್ಲ್ಯಾಂಟ್ಸ್ಗಳಿಂದ ಇಷ್ಟು, ಇದಕ್ಕಿಂತ ಜಾಸ್ತಿ ಐಟಮ್ಸ್ ಕೂಡ ಸಿಗುತ್ತೆ. ಅನಿಮಲ್ಸ್ ಅಂದರೆ ವೈಲ್ಡ್ ಲೈಫಲ್ಲಿ ಏನೇನಿರುತ್ತೆ? ವೈಲ್ಡ್ ಲೈಫಲ್ಲಿ ಅನಿಮಲ್ಸ್, ಇನ್ಸೆಕ್ಟ್ಸ್, ಇದೆಲ್ಲ ಇರುತ್ತೆ. ಸೊ ಈ ಅನಿಮಲ್ಸ್ ಮತ್ತು ಇನ್ಸೆಕ್ಟ್ಸಿಂದ ನಮಗೆ ಏನು ಲಾಭ? ಅನಿಮಲ್ಸಿಂದ ಮಿಲ್ಕ್, ಮೀಟ್, ಅದರ ಚರ್ಮ ಸಿಗುತ್ತೆ, ಮತ್ತು ವೂಲ್ ಸಿಗುತ್ತೆ. ಓಕೆ. ಇನ್ಸೆಕ್ಟ್ಸಿಂದ ನಮಗೇನು ಸಿಗುತ್ತೆ? ಹನಿ ಸಿಗುತ್ತೆ. ಸೊ ಇದು ಪಾಲಿನೇಷನ್ ಮಾಡೋದ್ರಿಂದ ಇದು ಪಾಲಿನೇಷನಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಕೂಡ ಪ್ಲೇ ಮಾಡುತ್ತೆ. ಬರ್ಡ್ಸ್ ಏನು ಮಾಡುತ್ತೆ? ಬರ್ಡ್ಸ್ ಇನ್ಸೆಕ್ಟ್ಸ್ನ ತಿನ್ನುತ್ತೆ ಆ್ಯಂಡ್ ಆ್ಯಕ್ಟ್ ಆ್ಯಸ್ ಡಿಕಂಪೋಸರ್ಸ್. ಸೊ ವಲ್ಚರ್ ಏನು ಮಾಡುತ್ತೆ? ವಲ್ಚರ್ ಇಸ್ ಒನ್ ಆಫ್ ದ ಬರ್ಡ್. ಸೊ ಇದು ಸತ್ತ ಪ್ರಾಣಿಗಳನ್ನು ತಿನ್ನುತ್ತೆ. ಸೊ ಈ ಥರ ತಿನ್ನೋದ್ರಿಂದ ಇದು ಒಳ್ಳೆಯ ವೈಟಲ್ ಕ್ಲೆನ್ಸರ್ ಥರ ಆ್ಯಕ್ಟ್ ಮಾಡುತ್ತೆ. ಇದರಿಂದ ನ್ಯಾಚುರಲ್ ವೆಜಿಟೇಷನ್ ಮತ್ತು ವೈಲ್ಡ್ ಲೈಫ್ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ವೆಜಿಟೇಷನ್. ಸೊ ಇಲ್ಲಿ ಪ್ರಾಣಿ ಪಕ್ಷಿಗಳು ಹೇಗೆ ಬೇರೆ ಬೇರೆ ಜಾಗದಲ್ಲಿ ಚೇಂಜ್ ಆಗುತ್ತೆ ಅಂದರೆ ಅದಕ್ಕೆ 2 ರೀಸನ್ ಬಂದುಬಿಟ್ಟು ಟೆಂಪ್ರೇಚರ್ ಮತ್ತು ಮಾಯಿಶ್ಚರ್. ಸೊ ಟೆಂಪ್ರೇಚರ್ ಆ್ಯಂಡ್ ಮಾಯಿಶ್ಚರ್ ಒಂದೊಂದು ರೀಜನಲ್ಲಿ ಚೇಂಜ್ ಆಗ್ತಾ ಹೋದಾಗೆ ಅಲ್ಲಿ ಬೆಳೆಯುವ ಮರ ಗಿಡಗಳು ಮತ್ತು ಅಲ್ಲಿ ನೆಲೆಸಿರುವ ಪ್ರಾಣಿ ಪಕ್ಷಿಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕನ್ಸರ್ವೇಷನ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ವೈಲ್ಡ್ ಲೈಫ್. ಸೊ ನ್ಯಾಚುರಲ್ ವೆಜಿಟೇಷನ್ ಮತ್ತು ವೈಲ್ಡ್ ಲೈಫ್ ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಕೆಲವು ನ್ಯಾಚುರಲ್ ಡಿಸಾಸ್ಟರ್ಸ್ ಲೈಕ್ ಸುನಾಮಿ, ವೈಲ್ಡ್ ಫೈರ್, ಈ ಥರದ್ರಿಂದನೂ ನಾವು ತುಂಬ ಪ್ರಾಣಿ ಪಕ್ಷಿಗಳನ್ನು ಕಳ್ಕೊತಿದ್ದೀವಿ. ಮನುಷ್ಯರಿಂದ ಡಿಫಾರೆಸ್ಟೇಷನ್, ಎಸ್ಪೆಷಲಿ ನಾವು ಕಾಡನ್ನು ಕಡಿತಾ ಹೋದ ಹಾಗೆ ಅಲ್ಲಿನ ಸಂಪತ್ತುಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಅನಿಮಲ್ಸ್ ಯಾಕೆ ಕಡಿಮೆ ಆಗ್ತಿದೆ ಅಂದರೆ ಮನುಷ್ಯರು ಅನಿಮಲ್ಸ್ನ ಸ್ಕಿನ್, ನೇಲ್ಸ್, ಟೀತ್ ಈ ಥರ ಬೇರೆ ಬೇರೆ ಪಾರ್ಟ್ಗೋಸ್ಕರ ಇಲ್ಲೀಗಲ್ಲಾಗಿ ಅದನ್ನು ಕೊಂದು ಅದನ್ನು ಮಾರಿ ದುಡ್ಡು ಮಾಡ್ಕೊತಾರೆ. ಸೊ ಈ ಥರ ಅನಿಮಲ್ಸ್ನ ಸಾಯಿಸ್ತಾ ಹೋದರೆ ಅದರ ಕೌಂಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ
ಸೊ ಈ ಥರ ಮಾಡೋದ್ರಿಂದ ಪ್ರಾಣಿ ಪಕ್ಷಿಗಳು ಹೆಂಗೋ ಕಡಿಮೆ ಆಗ್ತಿದೆ. ಇದನ್ನು ಪ್ರೊಟೆಕ್ಟ್ ಮಾಡೋದು ಹೇಗೆ ಉಳಿದಿರೋ ಪ್ರಾಣಿ ಪಕ್ಷಿಗಳನ್ನು? ಥ್ರೂ ಅವೇರ್ನೆಸ್. ಜನಗಳಿಗೆ ಗೊತ್ತು ಮಾಡಬೇಕು ಈ ಥರ ಪ್ರಾಬ್ಲಮ್ಸ್ ಆಗ್ತಾಯಿದೆ, ಮುಂದೆ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ. ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ಸ್, ಇದ್ರ ಮೂಲಕನೂ ನಾವು ಪ್ರಾಣಿ ಪಕ್ಷಿಗಳನ್ನು ಪ್ರೊಟೆಕ್ಟ್ ಮಾಡ್ಬೋದು. ಸೊ ತುಂಬ ದೇಶಗಳು ಲಾಸ್ನ ಕೂಡ ಪಾಸ್ ಮಾಡಿದೆ, ಅಂದರೆ ಇಂಥ ಪ್ರಾಣಿ ಪಕ್ಷಿಗಳನ್ನು ಸಾಯಿಸಬಾರ್ದು, ಕೊಲ್ಲಬಾರ್ದು ಅಂತ. ನಮ್ಮ ಇಂಡಿಯಾದಲ್ಲಿ ಕೆಲವು ಪ್ರಾಣಿ ಪಕ್ಷಿಗಳು, ಫಾರ್ ಎಕ್ಸಾಂಪಲ್ ಲಯನ್, ಟೈಗರ್, ಡಿಯರ್, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಮತ್ತು ಪಿಕಾಕ್ಸ್ನ ಕೂಡ ಕೊಲ್ಲಂಗಿಲ್ಲ, ಕೊಂದರೆ ಅದಕ್ಕೆ ಶಿಕ್ಷೆ ಇದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋಕ್ಕೆ ಹೋದಾಗ ದರ್ ಇಸ್ ಒನ್ ಕನ್ವೆನ್ಷನ್ ಕಾಲ್ಡ್ ಆ್ಯಸ್ ಸೈಟ್ಸ್. ಓಕೆನಾ? ಇದನ್ನು ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ಒಂದು ಲಿಸ್ಟ್ ಇದೆ, ಇಷ್ಟು ಪ್ರಾಣಿಗಳು, ಇಷ್ಟು ಪಕ್ಷಿಗಳು, ಇದನ್ನು ವ್ಯಾಪಾರ ಮಾಡಬಾರ್ದು ಅನ್ನೋದು. ಸೊ ಆ ಥರ ಮಾಡಿದಾಗ ಏನಾಗುತ್ತೆ, ಅಟ್ಲೀಸ್ಟ್ ಒಂದು ಎಕ್ಸ್ಟೆಂಟಿಗೆ ಪ್ರಾಣಿ ಪಕ್ಷಿಗಳು ಉಳಿಯುತ್ತೆ.